ಹಾಯ್ ಎವ್ರಿ ಒನ್, ಲಾಸ್ಟ್ ವ್ಲಾಗ್ ಕಂಟಿನ್ಯೂಷನ್. ಇದು ಲಾಸ್ಟ್ ವ್ಲಾಗ್ ನೋಡಿದರೆ ಗೊತ್ತಿರುತ್ತೆ, ಕನಕಪುರದಲ್ಲಿ ನಾವು ಗೃಹ ಪ್ರವೇಶಕ್ಕೆ ರೆಡಿ ಮಾಡಿದ್ವಿ. ಸೊ ದಿಸ್ ಈಸ್ ಹರ್ ಮಾರ್ನಿಂಗ್ ಲುಕ್. ಶಿ ವಾಂಟ್ ಅ ವೆರಿ ಸಿಂಪಲ್ ನೋ ಮೇಕಪ್ ಲುಕ್. ಸೊ ಫಸ್ಟ್ ಟೈಮ್ ಹಾಕೋತಾ ಇರೋದು ಅಂತ ಹೇಳಿದರು. ಹೇರ್ ರೆಫರೆನ್ಸು ಇದೇ ಥರ ಬೇಕಂತ ಕಲಿಸಿದ್ರು. ಸೊ ಅದೇ ಥರ ಅವ್ರನ್ನ ರೆಡಿ ಮಾಡಿದ್ವಿ. ಅಂದರೆ ಆಮೇಲೆ ಅವರಿಬ್ಬರು ಮಕ್ಕಳು ಅಷ್ಟೇ, ದೇ ವರ್ ಸೋ ಯಂಗ್. ಸೊ ಅವರು ಅಷ್ಟೇ ಫಸ್ಟ್ ಟೈಮ್ ಮೇಕಪ್ ಹಾಕೋತಾ ಇರೋದು. ಸೊ ಸಿಂಪಲ್ ಲುಕ್ ಬೇಕು ಅಂತ ಕೇಳಿದರು. ಸಾರಿ ಮಾಡಿ ಈ ಥರ ಅವ್ರಿಗೆ ತುಂಬಾ ಸಿಂಪಲ್ ಸಟಲ್ ಲುಕ್ ಕೊಟ್ವಿ. ಎವ್ರಿ ಒನ್ ವರ್ ಲುಕಿಂಗ್ ಸ್ಟನ್ನಿಂಗ್. ದೇ ಟೋ ಲವ್ಡ್ ಇಟ್. ಅದೆಲ್ಲ ಮುಗಿಸ್ಕೊಂಡು ನಾನು ಮನೆಗೆ ಬಂದೆ. ಕಂಟಿನ್ಯೂಸ್ 2 days ಐ ಆಮ್ ಔಟ್ ಆ್ಯಂಡ್ ಐ ವಾಸ್ ವರ್ಕಿಂಗ್ ಫುಲ್ಲಿ. ಸೊ ಸ್ವಲ್ಪ ರೆಸ್ಟ್ ಮಾಡಿದೆ. ಬರ್ತಿದ್ದಂಗೆ ಹಳ್ಳಿಕಟ್ಟೆಯಲ್ಲಿ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡು ಬಂದು, ಸೊ ಮನೆಗೆ ಬಂದು ಒಂದು ಸ್ವಲ್ಪ ಐ ಮೇಡ್ ಮೈ ಮಿಲ್ಕ್ ಆ್ಯಂಡ್ ಸ್ವಲ್ಪ ರೆಸ್ಟ್ ಮಾಡಿ, ರೆಸ್ಟ್ ಎಲ್ಲ ಆದಮೇಲೆ ಈವ್ನಿಂಗ್ ನಾನು ಪ್ರೀತಮ್ ಆಚೆ ಹೋಗಿ ವಿ ಹ್ಯಾಡ್ 5 star ಚಿಕನ್. ಪ್ರೀತಮ್ ಹ್ಯಾಡ್, ನನಗೇನಷ್ಟು ಪಾಪ್ಕಾರ್ನ್ ಮತ್ತು 5 star ಚಿಕನ್ ಐ ಆಮ್ ನಾಟ್ ಅ ಬಿಗ್ ಫ್ಯಾನ್. ಸೊ ನಾನೇನು ತಿನ್ನಲಿಲ್ಲ. ಆ್ಯಂಡ್ ಮ್ಯಾವ್ರಿಚಲ್ಲಿ ನಾನು ಜೆಲಾಟೋ ಟ್ರೈ ಮಾಡಿದೆ, ತುಂಬಾ ಚೆನ್ನಾಗಿತ್ತು. ನನಗೆ ಫೈನ್ ಅಲ್ಲೇ ಟ್ರೆಂಡ್ಸ್ ಕಾಣಿಸ್ತು. ಸೊ ಹೆಂಗಿದೆ ನೋಡೋಣ ಅಂತ ಹೋದೆ. ಸೊ ಏನೂ ಕಲೆಕ್ಷನ್ ಇರಲಿಲ್ಲ, ಚೆನ್ನಾಗಿರಲಿಲ್ಲ. ದೆನ್ ಐ ವೆಂಟ್ ಫಾರ್ ಅಬಿತಿ ಸಲೂನ್. ಸುಮ್ಮನೆ ನಾನು ಬೇರೆ ಏನೋ ಸರ್ವಿಸಿಗೆ ಹೋಗಿದ್ದು, ಬಟ್ ಸ್ವಲ್ಪ ಟ್ರಿಮ್ ಮಾಡಿಸೋಣ ಹೇರ್ ಅಂದ್ಬಿಟ್ಟು ಸ್ವಲ್ಪ ಹೇರ್ ಟ್ರಿಮ್ ಮಾಡಿಸ್ದೆ, ಹೇರ್ ಕಟ್ ಮಾಡಿಸ್ದೆ. ಮನೆಗೆ ಬಂದು ಐ ಪ್ರಿಪೇರ್ಡ್ ಬಾತ್. ಐ ಬ್ಯಾಡ್ಲಿ ನೀಡ್ ಇಟ್ ಅಂತ ಅನಿಸ್ತಿತ್ತು. ಟೊಮೊಟೊ ಬಾತ್ ಮಾಡ್ಕೊಂಡು ತಿಂತಾ ಮೂವಿ ನೋಡ್ತಾ ಹಾಗೆ ಮೇಕಪ್ ಐಟಮ್ಸ್ ಎಲ್ಲ ಸೆಟ್ ಮಾಡ್ತಿದ್ದೆ. ಬಿಕಾಸ್ ಟುಮಾರೋ ಅಗೇನ್ ನನಗೆ ಬ್ರೈಡ್ ಇದೆ, ಅದಕ್ಕೆ